ನಮಸ್ತೆ. ಇವತ್ತಿನ ವಿಡಿಯೋ ನನ್ನ ಅಮ್ಮನ ಗಾರ್ಡನ್. ನೋಡಿ, ಪಿಂಕ್ ದಾಸವಾಳ ಕ್ಲಿಪ್ಪಿಂಗ್ ಹಾಕಿದ್ದೇನೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ವೆರೈಟಿ ದಾಸವಾಳ ನೋಡಲು ಬಹಳ ಚೆನ್ನಾಗಿದೆ ಮತ್ತು ಗಿಡದ ತುಂಬ ಹೂಗಳು ಬಿಡ್ತದೆ. ಪ್ರತಿದಿನ ಅಂತ ಹೂ ಇರ್ತದೆ. ಇದು ಬೆಳಗಿನ ದೃಶ್ಯ. ಎಷ್ಟು ಸುಂದರವಾಗಿದೆ ನೋಡಿ. ನೀವು ನೋಡ್ತಾ ಇರುವುದು ಕನಕಾಂಬರ ಹೂ. ಇದು ಕೇಸರಿ ಬಣ್ಣದ ಕನಕಾಂಬರ ಹೂ. ಕನಕಾಂಬರದಲ್ಲಿ 3-4 ಬಣ್ಣಗಳು ಇದೆ. ಇವರ ಹತ್ರ ಈ ಬಣ್ಣದ ಕನಕಾಂಬರ ಇದೆ. ಇದು ಕೇಸರಿ ಬಣ್ಣದ ಕನಕಾಂಬರ ಬಹಳ ಸುಂದರವಾಗಿದೆ. ಮಲ್ಲಿಗೆಯೊಂದಿಗೆ ಸೇರಿಸಿ, ದುಂಡು ಮಲ್ಲಿಗೆಯೊಂದಿಗೆ ಸೇರಿಸಿ ಮಾಲೆಯನ್ನು ಮಾಡ್ಬೋದು. ಬೆಂಗಳೂರು ಭಾಗಗಳಲ್ಲಿ ನಿಮಗೆ ದುಂಡು ಮಲ್ಲಿಗೆಯನ್ನು ಸೇರಿಸಿ ಮಾಲೆ ಮಾಡಿ ಮಾರ್ತಾರೆ. ಬರೀ ಅಬ್ಬಲಿಗೆ ಮಾಲೆಯನ್ನು ಮಾಡ್ತಾರೆ. ಈಗ ನೀವು ನೋಡ್ತಾ ಇರುವ ಮಲ್ಲಿಗೆ ಶಂಕರಪುರ ಮಲ್ಲಿಗೆ. ಇದು ಶಂಕರಪುರ ಮಲ್ಲಿಗೆ ಗಿಡ. ಒಳ್ಳೆಯ ಸುವಾಸನೆ ಭರಿತ ಮಲ್ಲಿಗೆ. ಮಲ್ಲಿಗೆಯ ಮಾಲೆ ಮಾಡಿದಾಗ ಬಹಳ ಚೆನ್ನಾಗಿ ಬರ್ತದೆ. ದೇವರಿಗೆ ಹಾಕಲಿಕ್ಕೆ, ಮುಡಿಲಿಕ್ಕೆ, ಮದುಮಗಳಿಗೆ ಮುಡಿಲಿಕ್ಕೆ ಈ ಮಲ್ಲಿಗೆ ತುಂಬ ಹೆಸರುವಾಸಿ. ಈಗಂತೂ ಬೇಸಿಗೆಯಲ್ಲಿ ಎಲ್ಲರ ಮನೆಯಲ್ಲೂ ಮಲ್ಲಿಗೆ ಆಗ್ತದೆ. ಇದು ಜರ್ಬೆರಾ ಹೂ, ಅರಶಿನ ಬಣ್ಣದ ಜರ್ಬೆರಾ. ತುಂಬ ವರ್ಷದಿಂದ ಅವರ ಹತ್ರ ಇದೆ. ಕಸಿ ಗುಲಾಬಿ ಹೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಒಂದು ಹೂ ಫ್ರೆಶ್ ಆಗಿ ಅರಳಿದೆ, ಮತ್ತೆ ಇರುವ ಹೂಗಳು ಅರಳಿ ಸ್ವಲ್ಪ ದಿನ ಆಗಿದೆ. ಗಿಡದಲ್ಲಿ 3-4 ದಿನ ಚೆನ್ನಾಗಿ ಇರ್ತದೆ ಕಸಿ ಗುಲಾಬಿ ಹೂ. ನೀವು ಲಾಲ್ಬಾಗಿಗೆಲ್ಲ ಹೋದಾಗ ರೋಸ್ ಗಾರ್ಡನ್ ನೋಡಿರ್ತೀರ. ಇದು ಒಂದು ಮಿಕ್ಸ್ಡ್ ಜಾತಿ ರೋಸ್. ನಾನೇ ತಂದುಕೊಟ್ಟಿರೋದು ನನ್ನ ಅಮ್ಮನಿಗೆ. ನನ್ನ ಹತ್ರ ಇದರ ಗಿಡ ಇತ್ತು. ಅರಶಿನ ಬಣ್ಣದ ಕಿಸ್ಕಾರ ಹೂ, ಇಂಗ್ಲೀಷಲ್ಲಿ ಎಕ್ಸೋರಾ ಅಂತ ಕರೀತಾರೆ. ಇದರಲ್ಲಿ ಕೆಲವು ಬಣ್ಣ ಇದೆ. ಈಗ ನೋಡ್ತಾ ಇರೋದು ಶ್ರೀಲಂಕಾ ಮಲ್ಲಿಗೆ. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಶ್ರೀಲಂಕಾ ಮಲ್ಲಿಗೆ ಗಿಡವನ್ನು ಕಟ್ ಮಾಡಿ ನೆಡುವ ವಿಡಿಯೋ ಇತ್ತು. ಕವರ್ನಲ್ಲಿ ಹಾಕಿ ನೆಟ್ಟಿದ್ರು. ಈಗ 6 ತಿಂಗಳಾದ ಮೇಲೆ ಗಿಡ ಇಷ್ಟು ದೊಡ್ಡದಾಗಿದೆ. ಮಣ್ಣಿನಲ್ಲಿ ಹಾಕಿದ್ದಾರೆ. ಪ್ರತಿದಿನ ಹೂ ಬಿಡ್ತದೆ. ಈ ಶ್ರೀಲಂಕಾ ಮಲ್ಲಿಗೆ ಒಂದು ಅಲಂಕಾರಿಕ ಹೂವು. ಪ್ರತಿದಿನ ಹೂ ಬಿಡ್ತದೆ. ನೋಡಲು ಬಹಳ ಸುಂದರವಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಚಿಕ್ಕ ಗಿಡದಲ್ಲೇ ಹೂ ಆಗಿದೆ. ಒಳ್ಳೆ ಬುಷಿಯಾಗಿ ಬಂದಿದೆ. ಹೂಗುಚ್ಛದಂತೆ ಕಾಣ್ತಾ ಇದೆ ನೋಡಿ. ಇದು ರೆಡ್ ರೋಸ್. ಈ ಕೆಂಪು ಗುಲಾಬಿ ಅಂಗಡಿಯಿಂದ ತಂದ ಕಸಿ ಗುಲಾಬಿಯ ಹೂವನ್ನು ಮುಡಿದು ಹಾಗೆಲ್ಲದನ್ನ ಮಣ್ಣಲ್ಲಿ ಹಾಕಿರೋದು. ಅದು ಈಗ ಚಿಗುರಿ ಹೂ ಬಿಟ್ಟಿದೆ. ಬಹಳ ಚೆನ್ನಾಗಿತ್ತು. ಈಗ ಅರಳಿ ಸ್ವಲ್ಪ ದಿವಸ ಆಗಿದೆ. ಯೆಲ್ಲೋ ಕಸಿ ಗುಲಾಬಿ. ಸುರುಳಿ ಹೂವಿನ ಗಿಡ. ಇದರಲ್ಲಿ ಹೂವಾದಾಗ ಒಳ್ಳೆಯ ಘಮ ಇರ್ತದೆ. ಈಗ ಗಿಡ ಮಾತ್ರ ಇದೆ. ನಾಟಿ ರೋಸ್ ಗಿಡ. ಈಗ ನೀವು ನೋಡ್ತಾ ಇರುವುದು ಎಕ್ಕದ ಹೂವಿನ ಗಿಡ. ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡಿ. ದೇವರಿಗೆ ಬಹಳ ಪ್ರಿಯ, ಈಶ್ವರ ದೇವರಿಗೆ ಬಹಳ ಪ್ರಿಯವಾದ ಎಕ್ಕದ ಹೂವಿನ ಗಿಡ. ನಿಮಗೆ ಈ ಗಾರ್ಡನ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.